ನಮಸ್ಕಾರ ವೀಕ್ಷಕರೇ. ಸೊ ಗುರು ಅವರು ಒಂದು ನೆಗೆಟಿವ್ನ ರಿಮೂವ್ ಮಾಡಿರೋದು ಒಂದು ರಿಸಲ್ಟು. ಸೊ ಅವ್ರು ನಮ್ಮ ಜೊತೆ ಲೈನಲ್ಲಿ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಸೊ ಅವರು ಲೇಡೀಸ್ ಇರೋದ್ರಿಂದ ಅವರು ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರೋದ್ರಿಂದ ಅವ್ರ ಸ್ನೇಹಿತರು ಮಾತಾಡ್ತಾವ್ರು ನಮ್ಮ ಜೊತೆ. ಬಟ್ ಅದು ವಿಚಾರ ಕಂಪ್ಲೀಟ್ ಅವ್ರಿಗೆ ಗೊತ್ತಿದೆ, ಹಾಗಾಗಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ಸೊ ಯಾವ ಥರದ ತೊಂದರೆ ಇತ್ತು ಅವ್ರು ನಿಮ್ಮ ಸ್ನೇಹಿತರಿಗೆ? ಸೊ ಡೈರೆಕ್ಟ್ ಮಾತಾಡಿ. ಸೊ ಏನೆಲ್ಲ ನೀವು ನೋಡಿರ್ತೀರ, ನಿಮ್ಮ ಕಣ್ಣ ಮುಂದೆ ಏನು ಘಟನೆಗಳು ನಡೆದವು ತಿಳಿಸಿ. ಅದು ಸ್ನೇಹಿತರದು ಹಿಂಗೆ ಸುಮ್ನೆ ಯಾವಾಗ್ಲೂ ಮಂಕ ಕುತ್ಕೊಳರು. ನಾವಿದೇನು ಈ ತರ ಆಗಿದೆಯಲ್ಲ ಅಂತ ಹೇಳಿ ಸುಮ್ನೆ ಹಿಂಗ್ ಚರ್ಚೆ ಮಾಡ್ಬೇಕಾರೆ ನನ್ನ ಹತ್ರ ಬಂತು. ಈ ನಾವು ನಮ್ ಗುರುಗಳ ಹತ್ರ ಮಾಡಿಸ್ಕೊಂಡಿದ್ವಲ್ಲ, ಅದನ್ನ ಅವ್ರಿಗೆ ರೆಫರ್ ಮಾಡ್ದೆ ಹಿಂಗೆ ಅಂತ. ಸರಿ ಅಂತ ನೋಡೋಣ ಅಂತ ಹೇಳಿ ಮಾಡೋದ್ಕಿಂತ ಮುಂಚೆನೆ ದೇವರೆಲ್ಲ ಕರೆಸ್ಬಿಟ್ಟವ್ರೆ. ಅದು ಫುಲ್ ಎಕ್ಸ್ಪೋಸ್ ಆಗಿ ಕೂಗಾಡಿ ರಂಪಾಟ ಮಾಡಿ ಎಲ್ಲ ಆಗೋಯ್ತು. ಅದು ಸರಿ ಹೋಗ್ಲಿಲ್ಲ. ಸರಿ ಹೋಗ್ಲಿದ್ದಕ್ಕೆ ಈಗ ನನ್ನ ಹತ್ರ ಇದಾದಾಗ ನನಗೆ ರೆಡಿ ಮಾಡ್ಕೊಟ್ಟಿದ್ರಲ್ಲ, ಅದಕ್ಕೆ ರೆಫರ್ ಮಾಡಿದಾಗ ಹಿಂಗ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವ್ರ ಹತ್ರ ಪರಿಹಾರ ಮಾಡಿಸ್ಕೊಂಡ್ರು ಅವರು. ಈಗ ತುಂಬಾ ಚೆನ್ನಾಗಿದಾರೆ ಅವರು. ಏನ್ ತೊಂದರೆ ಆಗಿದೆ ಸರ್ ಅವ್ರಿಗೆ? ಏನು ಮೈ ತುಂಬಾ ಭಾರ ಅಂತ ಅನ್ಸದಂತೆ. ಆಮೇಲೆ ಒಬ್ಬೊಬ್ರೆ ಮಲಗಿದ್ದ ಕೂಗಾಡೋದು, ಬೆಳಗ್ಗೆ ಎದ್ದು ಕೇಳಿದ್ರೆ ಏನು ಅಂತಲೇ ಗೊತ್ತಿಲ್ಲ, ನಾನು ಹಂಗ ಆಡಿಲ್ಲ ಅಂತ ಹೇಳೋರು. ಈ ಸ್ನಾನಕ್ಕೆ ಹೋದ್ರೆ 1 hour 2 hour ಆದ್ರೂ ಬರ್ತಿರಲ್ವಂತೆ ಸ್ನಾನ, ಒಬ್ರೇ ಕುತ್ಕೊಳೋರು ಈ ತರ. ಅದೇ ಏನ್ ಹಿಂಗ ಆಡ್ತಾರೆ ಅಂತ ದೇವರೆಲ್ಲ ಕರ್ಸವ್ರೆ. ಅವಾಗ ಎಕ್ಸ್ಪೋಸ್ ಆಗಿದೆ ಅದು ಅವ್ರ ಫ್ಯಾಮಿಲಿದು. ಲೇಡಿ ಒಡವೆ ಎಲ್ಲ ತಗೊಂಡಿದ್ರು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡು ಸರಿ ಅಂತ ಎಲ್ಲ ಈಗ ನಮ್ ಗುರುಗಳು ಕ್ಲಿಯರ್ ಮಾಡ್ಕೊಟ್ರು. ಸೊ ಈಗ ಈ ತರದ ತೊಂದರೆ ಇಲ್ಲ? ಈಗಿಲ್ಲ. ಸೊ ಓಕೆ. ಅವರು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಅವರು ಹಿಂಗೆ ಸರ್ ಫ್ರೆಂಡ್ಸ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿದ್ದು. 3 ವರ್ಷದಿಂದ ಪರಿಚಯ ಅವ್ರು ನನಗೆ. ಹಂಗಾಗಿ ನನಗೆ ನಮ್ ಗುರುಗಳ ಹತ್ರ ಪರಿಹಾರ ಮಾಡಿಸ್ಕೊಂಡಾಗ ನನಗೆ ಕ್ಲಿಯರ್ ಆತಲ್ಲ, ನೋಡೋಣ ಇದೊಂದು ರೆಫರ್ ಮಾಡೋಣ ಈ ತರ ಹೇಳಿ ಅಂತ ಹೇಳ್ದೆ. ಮಾಡ್ಬೋದು ಅಂತ ಹೇಳಿದ್ರು. ಮಾಡ್ಬೋದು ಅಂತಾಗ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಮಾತಾಡಿ ನೀವು ಅಂತ ಹೇಳಿ ಮಾಡಿ. ಸೊ ಓಕೆ ಓಕೆ. ಈಗ ಅವ್ರಿಗೆ ಈ ಆ ಥರದ ತೊಂದರೆ ಇಲ್ಲ, ಬಟ್ ಅದು ನೆಗೆಟಿವ್ ಇಲ್ಲ ದೇವ್ರ ನಿಮ್ಗೆ? ನೆಗೆಟಿವ್ ಅಲ್ಲಲ್ಲ, ದೇವ್ರನ್ನ ಕರ್ಸಿದ್ರು ಅವರು ಮನೆಗೆ. ಈ ತರ ಪ್ರಾಬ್ಲಮ್ ಆಗಿದೆ ಅಂತ ದೇವ್ರನ್ನ ಮನೆ ಕರ್ಸಿ ಕ್ಲಿಯರ್ ಮಾಡ್ಕೊಳಕ್ ಹೋಗಿದ್ರು. ಸೊ ಅದು ಜಾಸ್ತಿ ಓವರ್ ಆಗೋಯ್ತು, ಕಿರ್ಚಾಟ ರಂಪಾಟ ಎಲ್ಲ ಆಗ್ಬಿಡ್ತಲ್ಲ. ನಿಮ್ಗೆ ಗೊತ್ತಾಯ್ತಾ? ಅದೇ ನಮ್ ಗುರುಗಳು ಹೇಳಿದ್ದು ಏನು ಅಂತಂದ್ರೆ, ಈ ಅವಾಗ ಅದು ಇದಾದಾಗ ಎಕ್ಸ್ಪೋಸ್ ಆದಾಗ ಹೇಳಿದ್ದು, ದೇವರು ಇದ್ದಾಗ ಹೇಳಿದ್ದು ಅಂತಂದ್ರೆ ಫ್ಯಾಮಿಲಿದು ಅಂತ ಹೇಳಿದ್ರು. ಅವ್ರು ಯಾರ ಡೆತ್ ಆಗಿದ್ರಂತೆ, ಅವ್ರು ಒಡವೆ ಇವರು ತಗೊಂಡಿದ್ದಾರೆ, ಮೈ ಮೇಲೆ ಇದ್ದಿದ್ದು ಒಡವೆ ಎಲ್ಲ. ಓಕೆ. ಅಂದ್ರೆ ಯಾರೋ ರಿಲೇಟಿವ್ಸ್ ಎಲ್ಲ ಒಂದು ಇದ್ರಲ್ಲೂ ಒಡವೆಗಳನ್ನ ತಗೊಂಡ್ಬಿಡ್ತಾರೆ. ಆ ರಿಲೇಟಿವ್ ಸಂಬಂಧಿಕರು ಯಾರೋ ಒಬ್ರು ತಗೋತಾರೆ. ಇದು ಕಾಮನ್ ಆಗಿ ಎಲ್ಲ ಕಡೆ ಮಾಡ್ತಾರೆ. ಅವ್ರ ಮಗಳಿಗೆ ಏನು ಕೊಟ್ಟಿಲ್ಲ ಇವರು. ಅವ್ರ ಸ್ವಂತ ಮಗಳಿದ್ರು, ಅವ್ರಿಗೆ ಏನು ಮಾಡಿಲ್ಲ ಇವರು. ಓಕೆ. ಇದನ್ನ ಬೇರೆಯವ್ರು ತಗೊಂಡೋಗ್ರು ಅಂದ್ರೆ ರಿಲೇಟಿವ್ ಅಲ್ಲೇ ಬೇರೆ ಒಬ್ಬರು ತಗೊಂಡವ್ರು, ಸ್ವಂತ ಮಗಳಿಗೆ ಕೊಟ್ಟಿಲ್ಲ ಒಡವೆ, ತಾಯಿ ಕೊಟ್ಟಿಲ್ಲ, ಏನು ನೋಡ್ಕೊಂಡು ಇಲ್ಲ ಈಗ ಇವರು. ಹಂಗಾಗಿ ಆ ಪಾಪ ಬೀದಿ ಪಾಲ್ ಆಗ್ಬಿಡ್ತಾ ಆ ಹುಡುಗಿ ಮಗಳು. ಓಕೆ. ಇದನ್ನ ಇಕ್ಕೊಂಡು ಅದು ಈ ತರ ಆಗಿದ್ದು. ಅದನ್ನ ದೇವರೆಲ್ಲ ಬಂದು ಕ್ಲಿಯರ್ ಮಾಡಕ್ ಇದ್ ಮಾಡಿದಾರೆ. ಬಟ್ ಅದು ಜಾಸ್ತಿ ಓವರ್ ಆಗೋಗ್ಬಿಟ್ಟೈತೆ ಅವತ್ತು. ಅಂದ್ರೆ ತಾಯಿ ಆತ್ಮ ಮಗಳಿಗೆ, ನನ್ನ ಮಗಳಿಗೆ ಏನು ಕೊಟ್ಟಿಲ್ಲ ಇವರು ಅಂತ ಇವರು ಯಾರು ತಗೊಂಡಿದ್ರು ಅವ್ರ ಮೇಲೆ ಇದಾಗಿರೋದು. ಸೊ ಚೆನ್ನಾಗಿದೆ. ಓವರ್ ಆಗೋಗ್ಬಿಡ್ತು. ಓವರ್ ಆಗೋದಾಗ ಅವರು ಆಗಲ್ಲ ಅಂತ ಹೇಳಿ ಇದಾದಾಗ ಹಿಂಗ ಆಯ್ತು ಅಂತ ಹೇಳಿ ವಿಚಾರ ಬಂತು, ನನ್ನ ಹತ್ರ ಮಾತಾಡಿದ್ರು. ಓಕೆ. ನಾನು ಡೈರೆಕ್ಟ್ ಈಗ ಗುರು ಅವ್ರ ಜೊತೆ ಮಾತಾಡ್ತೀನಿ, ಯಾವ ತರ ಅದನ್ನ ಸರಿ ಮಾಡಿದ್ರು. ಓಕೆ, ನಮಸ್ಕಾರ. ಓಕೆ ಸರ್, ಆಯ್ತು. ಹೇಳಿ ಗುರುವರೇ. ಈಗ ಅದು ನಮಗೆ ಹಳೆ ಕಸ್ಟಮರ್ ಇವರು. ಓಕೆ. ಶೇಖರ್ ಅಂದ್ಬಿಟ್ಟು ಅವ್ರ ಹೆಸರು. ಅವರು ಬಂದು ಸುಮಾರು ಒಂದು 6-7 ತಿಂಗಳಿಂದ ಬಂದು ಈ ಕೆಲಸ ಮಾಡಿಸ್ಕೊಂಡಿದ್ರು. ಇವರು ನನ್ನ ಹತ್ರ ರಿಸಲ್ಟ್ ತಗೊಂಡಿದ್ರಲ್ಲ, ಸರಿ ಆಯಿತು, ಅನುಭವ ಪಡೆದಿದ್ದಕ್ಕೆ ಸರಿ ಈ ವ್ಯಕ್ತಿ ಸರಿ ಇದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಬೇರೆ ಕಡೆ ಎಲ್ಲ ತಾಯಿ ಕಟ್ಸಿದಾರೆ, ಎಲ್ಲ ಹೋಗಿದ್ದಾರೆ, ಬಂದಿದ್ದಾರೆ. ತಡೆ ಹೊಡೆದ್ರು ಆಗಲಿಲ್ಲ ಅದು. ಸರಿ, ಅದು ಏನಾಗಿದೆ, ಒಳಗಡೆ ಕೂತಿದೆ, ಬಟ್ ಸ್ವಲ್ಪ ದಿವಸ ಚೆನ್ನಾಗಾಗೋದು, ಮತ್ತೆ ಹಂಗೆ ಅಗ್ರೆಸಿವ್ ಆಗೋದು ಮಾಡಿದ್ರೆ. ರಾತ್ರಿ ಹೊತ್ತು ಈ ಹುಡುಗಿ ಏನು ಮಾಡ್ಬಿಡೋಳು, ಒಬ್ಬಳೆ ಟೆರೆಸ್ ಮೇಲೆ ಕೂತ್ಕೊಂಡ್ಬಿಡೋದು. ಓಕೆ. ಸರ್ ಈ ಟೆರೆಸ್ ಅಲ್ಲಿ ಏನಾಗುತ್ತೆ, ಈ ಟ್ಯಾಂಕ್ದು ರೂಮ್ ಇರುತ್ತಲ್ಲ, ಟ್ಯಾಂಕ್ ರೂಮ್ ಕೆಳಗಡೆ ಸ್ವಲ್ಪ ಜಾಗ ಇಲ್ಲ, ಮನೆ ಒಳಗೆ ಡೂಪ್ಲೆಕ್ಸ್ ಇದ್ರೆ ಒಂದು ಇದಿರುತ್ತೆ, ಲಿಫ್ಟ್ ರೂಮ್ ಎಲ್ಲ ಇರ್ತಾವಲ್ಲ, ಆ ಥರ ಒಂದು ಸಂದಿ ಇರುತ್ತೆ ಮೇಲ್ಗಡೆ ಫುಲ್ ಎಂಡಲ್ಲಿ. ಆ ಟ್ಯಾಂಕ್ಗಳ ಸಂದಿಲಿ ಹೋಗಿ ಕೂತ್ಕೊಂಡ್ಬಿಡೋಳು ಒಬ್ಳೆ.
ಇದೇ ಥರ ಸುಮಾರು ಕೇಸಸ್ಗಳು ನಾನು ವಾಸ ಮಾಡುವಂಥ ಒಂದು ಕೆಲವೊಂದು ಜಾಗಗಳಲ್ಲೇ ನಾನು ನೋಡಿದ್ದೀನಿ. ನಾನು ವಾಸ ಮಾಡೋ ಸ್ಥಳದಲ್ಲೇ ಕೆಲವೊಂದು ಸತಿ ನೋಡಿದ್ದೀನಿ. ಈ ಟೆರೆಸ್ ಮೇಲ್ಗಡೆ ಅಥವಾ ಈ ಸಂದಿಗೊಂದಿ ಪಾರ್ಕ್ಗಳಲ್ಲಿ ಅಥವಾ ಒಂಟಿ ಜಾಗಗಳಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಡೋದು ಮೊಬೈಲ್ ಯೂಸ್ ಮಾಡಿಕೊಂಡು, ಅಥವಾ ಸುಮ್ಮನೆ ಮಂಕನಂಗೆ ಕೂತ್ಕೊಂಡ್ಬಿಡೋದು, ಕೈಯಲ್ಲಿ ಏನೂ ಇರಲ್ಲ, ಒಂದೊಂದ್ಸತಿ ಮೊಬೈಲ್ ಇರಲ್ಲ, ಏನೋ ಯೋಚನೆ ಮಾಡ್ಕೊಂಡು ಮಂಕ ಬಡ್ದಂಗೆ ಕೂತ್ಕೊಂಡ್ಬಿಡೋದು, ಜುಟ್ಟೆಲ್ಲ ಫುಲ್ಲು ಕೆಳಗಡೆ ಬಿಟ್ಕೊಂಡು ಕೂತ್ಕೊಂಡ್ಬಿಡೋದು, ಹಿಂಗೆಲ್ಲ ಮಾಡೋಕ್ಕೆ ಶುರು ಮಾಡ್ಬಿಡೋದು ಹೆಣ್ಮಕ್ಳುಗಳು. ಇದೆಲ್ಲ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಇದು ಸೇಮ್ ಕೇಸ್. ಓಹೋ ಸರಿ, ಇದೇ ಈ ಥರ ಕೇಸ್ ಬಂದಿದ್ದಿಲ್ಲ ಅಂತೇಳಿ ಒಬ್ಬರೇ ಕೂತ್ಕೊಂಡ್ಬಿಡೋದು, ಒಬ್ಬರೇ ಇರೋದು ಯಾವಾಗ್ಲೂ, ಎಲ್ಲ ನಾವು ಹೋಗ್ಬಿಟ್ರೆ ಮಂಕ ಬಡ್ದಂಗೆ ಆಗ್ಬಿಡೋದು, ಒಂದ್ ಕಡೆ ನೋಡ್ತಾ ಇದ್ರಲ್ಲೇ ನೋಡ್ತಾ ಇರೋದು, ಮೈ ಮರೆತು ಬಿಡೋದು. ಹೆಣ್ಮಕ್ಳು ಮೈ ಮರಿಬಾರದು ಅಂತ ಹೇಳ್ತಾರೆ. ಮೈ ಮರೆತರೆ ಬೇಜಾನ್ ಪ್ರಾಬ್ಲಮ್ಗಳಾಗ್ತದೆ. ಕೆಲವರಿಗೆ ಗಾದೆ ಹೇಳೋರು, ಹೆಣ್ಮಕ್ಳು ಮೈ ಮರಿಬೇಡ್ರಿ ಅಂತ. ಅವಾಗ ಅವ್ರೇನನ್ನವರು ಮೈ ಮರಿಬಾರದ, ಏನು ಮೈಯಲ್ಲಿ ಮರಿತಿದ್ದೀನಿ, ನಾನು ಆಕ್ಟಿವ್ ಆಗಿದ್ದೀನಿಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ, ಓದ್ತಾ ಇದ್ದೀನಿ, ಎಲ್ಲ ಚುರುಕಾಗಿ ತಮಾಷೆ ಮಾಡ್ತಾ ಇದೀನಿ, ನಗಾಡ್ತಾ ಇದೀನಿ, ಎಲ್ಲ ಪ್ರಜ್ಞೆ ಇರಲಿ ಅಂತ. ಆ ಪ್ರಜ್ಞೆ ಇಲ್ದಿದ್ದಾಗ ಏನಾಗ್ತದೆ, ಇವ್ರಿಗೆ ಅಟ್ಯಾಕ್ ಆಗೋದು ಜಾಸ್ತಿ ಆಗುತ್ತೆ ಈ ರಜೆ ದಿನಗಳಲ್ಲಿ. ಅಥವಾ ಅವ್ರೇನಾದ್ರು ಸ್ನಾನ ಮಾಡೋದೆಲ್ಲ ಹಂಗೆ ಓಡಾಡಿದ್ರೆ, ಅಥವಾ ಅವ್ರ ಮೈಂಡ್ ವೀಕ್ ಇರೋವಂಥವ್ರಾಗಿದ್ರೆ, ಈ ಹುಡುಗಿಗೆ ರಾತ್ರಿ ಆದರೆ ಕಿರ್ಚಕ್ಕೆ ಶುರು ಮಾಡೋಳು. ಯಾರೋ ಬಂದಿದ್ದಾರೆ ಯಾರು ಬಂದರೂ ಗೊತ್ತಾಗಲ್ಲ. ಏನು ಮಾತಾಡ್ತಿದ್ರೆ ಹೊರಗಡೆ ರೂಮಿಂದ ಈಚೆ ಕಾಣಿಸ್ಕೊಳ್ಳಲ್ಲ, ಚಿಲ್ಕ ಹಾಕ್ಬಿಡಲು ಒಳಗಡೆ ಇದ್ದವಳು ಹುಡುಗಿ. ಸೇಮ್ ಇದೇ ಥರನೇ ಅವ್ರ ತಮ್ಮಂದು ಅದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಅವ್ರ ತಮ್ಮ ಬಂದು ಸುಮ್ಮನೆ ಮೈಯೆಲ್ಲ ಸ್ಕ್ರ್ಯಾಚ್ ಆಗೋದು, ರಕ್ತ ಬರೋದು, ಅವನೇ ಕುಯ್ಕೊಳ್ಳೋನು. ಸುಮ್ಮನೆ ಬರುತ್ತೆ ಅಂದಾಗ ಯಾರು ನಂಬಕ್ಕೆ ಹೋಗಲ್ಲ, ಯಾರು ಜನಗಳು ನೋಡ್ತಾ ಇರೋರು ಹಂಗೆ ಅನ್ಸುತ್ತೆ ಅವ್ರಿಗೆ, ಹೆಂಗಪ್ಪ ಅದು ಅಂತ ಅನ್ಸ್ಬೋದು. ಅವನೇ ಆಟ ಆಡುವಾಗ ಏನಾದರೂ ಒಂದು ಆಟ ಆಡ್ತಾ ಇರ್ತಾನೆ, ಇವಾಗ ಇದು ಏನೋ ಇಟ್ಕೊಂಡಿರ್ತಾನೆ ಕೈಲಿ, ಇದ್ರಲ್ಲಿ ಕುಯ್ಕೊಂಡ್ರೆ ಹೆಂಗಿರ್ತೈತೆ, ಎಷ್ಟು ಡೀಪಾಗಿ ಹೋಗ್ಬೋದು ಅಣ್ಣ ಕುಯ್ಕೊಳ್ಳೋದು. ಹೌದು. ಆಮೇಲೆ ರಕ್ತ ನೋಡ್ಬೇಕಂತ ಆಸೆ ಅವನಿಗೆ, ಅವ್ನು ನೋಡ್ಬೇಕಂತ ಆಸೆ ಇಲ್ಲ, ಅವನು ಒಳಗಡೆ ಇರೋದಕ್ಕೆ ರಕ್ತ ನೋಡ್ಬೇಕಂತ ಆಸೆ. ಈ ಥರ ಆಗಿರೋದು ಈ ಹುಡುಗಿದು. ಆ ಕೇಸ್ ಆಗೋಯ್ತು. ಯಾವಾಗ ದೇವ್ರನ್ನ ಕರ್ಕೊಂಬಂದ್ರು, ಸರಿ ಏನು ಮಾಡಕ್ಕೆ ಹೋದ್ರು ಆಗ್ತಲ್ಲ, ಸರಿ ಮನೆಗೆ ದೇವ್ರು ಕರ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಊರು ದೇವ್ರನ್ನ ಕರ್ಸ್ಕೊಂಡವ್ರೆ. ಆ ಪಲ್ಲಕ್ಕಿ ಯಾವಾಗ ಒಳಗಡೆ ನುಗ್ಗಕ್ಕೆ ಶುರು ಮಾಡ್ತು, ಆ ದೇವ್ರನ್ನ ಮಕ ನೋಡ್ತಾ ಇದ್ದಂಗೆ ಇದು ಅಗ್ರೆಸಿವ್ ಆಗಕ್ಕೆ ಶುರು ಆಗೋಯ್ತು. ಸರಿ, ಇಲ್ಲಿ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ಇವಾಗ ನಿಮ್ಮ ತಾಳ್ಮೆನ ಎಲ್ಲಿವರೆಗೂ ಪರೀಕ್ಷೆ ಮಾಡೋಕ್ಕಾಗತ್ತೆ, ನಾನು ಅಲ್ಲಿವರೆಗೂ ಪರೀಕ್ಷೆ ಮಾಡ್ಬೋದು. ಒಂದು ಟೈಮಲ್ಲಿ ತುಂಬ ಪರ್ಸನಲ್ ಆಗಿ ನಿಮಗೆ ಕೆಣಕ್ ಬಿಟ್ಟಾಗ ಏನಾಗ್ಬಿಡುತ್ತೆ, ನಿಮಗೆ ಟಕ್ಕಂದ ಟ್ರಿಗರ್ ಆಗ್ಬಿಡ್ತೀರಿ ನೋಡಿ. ಆ ಕೋಪ ಅಗ್ರೆಸಿವ್ ಫುಲ್ಲು ಹೆವಿ ಎಕ್ಸ್ಟ್ರೀಮ್ಗೆ ಹೋಗುತ್ತಲ್ಲ, ಅದನ್ನ ಮತ್ತೆ ಇಳಿಸೋಕ್ಕಾಗಲ್ಲ. ನಾನು ಅಂದವ್ ನಾನೇ ಆಯ್ತು ಬಿಡಪ್ಪ ತಪ್ಪಾಗಿತ್ತು ಅಂತ ಅಂದ್ಬಿಟ್ಟು ಇಳಿಸೋಕ್ಕಾಗಲ್ಲ. ಬಟ್ ನೀವಾಗ ಏನು ಮಾಡ್ತೀರ, ನೀವು ಕೋಪ ಮಾಡ್ಕೊಂಡ್ರೆ ನೀವೇ ಸಮಾಧಾನ ಆಗಬೇಕು, ಬೇರೆ ಯಾರು ಬಂದು ಸಮಾಧಾನ ಮಾಡೋಕ್ಕಾಗಲ್ಲ. ಇದೇ ರೀತಿ ಒಂದು ತಾಳ್ಮೇಲೆ ಎಲ್ಲಿವರೆಗೂ ಪರೀಕ್ಷೆ ಆಗಬೇಕು ಅಲ್ಲಿವರೆಗೂ ಆ ನೆಗೆಟಿವ್ಗಳು ವಾಸ ಮಾಡ್ತಿದ್ದ ಜೊತೆಗೆ ನೆಮ್ಮದಿಗೆ ಇರ್ತವೆ. ತಡೆ ಹೊಡೆದು ಸಹಿಸ್ಕೊಂಡ್ರು, ತಾಯ್ತ ಕಟ್ಟರು ಸಹಿಸ್ಕೊಂಡ್ರು, ದೇವಸ್ಥಾನ ಕರ್ಕೊಂಡು ಸ್ನಾನ ಮಾಡಿಸು ಸಹಿಸ್ಕೊಂಡ್ರು. ಒಳಗಡೆ ಯಾವಾಗ ದೇವ್ರು ನುಗ್ಗಕ್ಕೆ ಶುರು ಮಾಡಿದ್ರು, ಆ ದೇವ್ರು ಮಕ ನೋಡೋಕ್ಕೆ ಶುರು ಮಾಡ್ತಿದ್ದಂಗೆ ಕೋಪ ಜಾಸ್ತಿ ಆಗುತ್ತೆ. ಇನ್ನಿಲ್ಲಿ ನಾನು ಉಳಗಾಲ ಇಲ್ಲ, ನೆಮ್ಮದಿಗೆ ಇರೋಕ್ಕೆ ಬಿಡ್ತಲ್ವಲ್ಲ. ಈ ಒಂದು ಒಂದು ಒಡ ವಿಚಾರ ನೋಡಿದ್ರೆ, ಈ ಸಂಬಂಧಿಕರವರು ಸಾವಾಯಿತು, ಅಲ್ಲಿ ಇವ್ರು ಹೋದ್ರು, ನನ್ನ ಮಗಳು ಕೊಡ್ದಿರೋ ಒಡವೆನ ಈ ಹುಡುಗಿ ಕೊಟ್ಟವರಲ್ಲ, ನಮ್ಮ ಮಗಳು ಬರಬೇಕಾಗಿತ್ತು. ಅದೇ ಹೆಂಗಸು ಹತ್ತತ್ರ ಏನಿಲ್ಲ ಅಂದ್ರೂ 55ರಿಂದ 60 ವಯಸ್ಸು, 65ವರೆಗೂ ಆಗಿದೆ ಅಮ್ಮನಿಗೆ. ಆಯಮ್ಮನೆ ಬಂದು ಇವಳಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾ ಇದ್ದಿತ್ತು. ಕೂದಲು ಕಟ್ತಾ ಇರಲಿಲ್ಲ ಸರಿಯಾಗಿ, ವಿಚಿತ್ರವಾಗಿ ಆಡೋದು. ಆಮೇಲೆ ಇನ್ನೊಂದೇನಪ್ಪ, ಈ ಹುಡುಗಿ ಅಂತಂದರೆ ಪಿ ಜಿಲಿರೋದು, ಬೆಂಗಳೂರಲ್ಲಿ ವಾಸ ಮಾಡ್ತಾಳೆ. ಮಂಡ್ಯದಲ್ಲಿ ಇರುವಂಥ ಹುಡುಗಿ ಬೆಂಗಳೂರಲ್ಲಿ ಇರ್ತಾಳೆ ಪಿ ಜಿನಲ್ಲಿ. ಈ ಪಿ ಜಿಗಳಂತ ಬಂದಾಗ ಅಲ್ಲಿ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದ್ದೇ ಇರ್ತವೆ. ಇನ್ನು ಅಲ್ಲಿರೋವಾಗ ಅದು ಬದ್ದು ಇಲ್ಲ ಸರ್. ಇನ್ನು ಮೊದಲೇದಾಗಿ ಮಾಂಸ ತಿನ್ನು, ಇನ್ನು ಹುಡುಗರ ಜೊತೆಗೆ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋದಾಗ ಡ್ರಿಂಕ್ಸ್ ಮಾಡು, ಎಲ್ಲ ಇರ್ತಾರೆ, ಶೋಕಿಗಳು ಮಾಡ್ತಿರ್ತಾರೆ. ಅಲ್ಲಿ ಅಪ್ಪ ಅಮ್ಮನಿಗೆ ಗೊತ್ತಾಗಲ್ಲ ಅದು. ಹಿಂಗಿದ್ದಾಗ ಅಲ್ಲಿ ಏನೇನು ಅಧ್ವಾನಗಳು ಮಾಡ್ಕೊಂಡು ಬಂದಿರ್ತಾರೋ ಅದು ಹೇಳೋಕ್ಕಾಗಲ್ಲ. ಒಂದ್ರ ಮೇಲೆ ಇನ್ನೆಷ್ಟು ಇರ್ತವೆ, ಇನ್ನು ಎಷ್ಟು ನೆಗೆಟಿವ್ಗಳು ಪಿಚಾಚಿಗಳು ಇವ್ರು ತೊಂದರೆ ಕೊಡ್ತಿರ್ಬೋದು, ಅವ್ರಿಗೆ ಅದ್ರ ಅಂದಾಜು ಕೂಡ ಇರಲ್ಲ ಪಾಪ. ಇದಿಷ್ಟು ಪ್ರಾಬ್ಲಮ್ ಅವ್ರಿಗಾಗಿದ್ದು. ಸುಮಾರು ನನಗೆ ಇವ್ರ ಕೆಲಸ ತಗಲಿದ್ದು 7 ದಿವಸ ತಗೊಳ್ತು. ಆ ಹುಡುಗಿಗೆ ಒಬ್ಬರಿಗೆ ನಾನು 7 ದಿವಸ ಸತತವಾಗಿ ಅಲ್ಲಿ ಏನಾಗ್ತದೆ ಅಂತ ಕೇಳ್ಕೊಂಡೇನೆ ಪ್ರತಿ ಸತಿನೂ ನಾನು ವೀಡಿಯೋ ಕಾಲ್ ಮಾಡಿ ಫೋಟೋ ನೋಡ್ಕೊಂಡು ತರಿಸ್ಕೊಂಡು ಚೆಕ್ ಮಾಡ್ಕೊಂಡು ಅವ್ರ ಸ್ವಭಾವ ಹೆಂಗಿದೆ, ಏನು ಚೇಂಜ್ ಆಗಿದೆ, ಇವಾಗ ಹೆಂಗಿದೆ ಅಂತ ಹೇಳ್ಕೊಂಡು ಎಲ್ಲೋ ಮನೆಯಿಂದ ಹೊರಗಡೆ ಹೋಗ್ದಿರಂಗೆ ಆ ಹುಡುಗಿನ ಕರೆಕ್ಟಾಗಿ ಒಳಗಡೆನೇ ಉಳಿಸ್ಕೊಳ್ಳಿ. ಈ ಟೈಮಲ್ಲಿ ಒಳಗಡೆ ಇರಬೇಕು, ಎಲ್ಲೂ ಹೋಗ್ಬಾರ್ದು. ನನ್ನ ಕೆಲಸ ಮುಗಿಸೋವರೆಗೂ ಈಚೆ ಕಳಿಸ್ಬೇಡಿ, ಪಿ ಜಿಗೂ ಕಳಿಸ್ಬೇಡಿ ಅಂತ ಹೇಳ್ಬಿಟ್ಟಿದ್ದೆ ನಾನು. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ದಿಗ್ಬಂಧನೆ ಹಾಕೋ ಟೈಮಲ್ಲಿ ಇವ್ರಿಗೆ ಅಂತಲೇ ಸಪ್ರೇಟಾಗಿ ಅದಕ್ಕೆ ಅಂತಲೇ ಒಂದು ತಂತ್ರಗಳಿದ್ದಾವೆ ಸರ್. ಬಾಡಿಗೆ ಸಂಬಂಧಪಟ್ಟಿದ್ದು 7 ಚಕ್ರಗಳನ್ನ ನಾನು ಅವಾಗ ಎಲ್ಲನೂ ತೆರೆದಿಟ್ಟಿರ್ತೀನಿ. ಎಲ್ಲ ತೆರೆದಿಟ್ಟೆ ನಾನು ಅದ್ರ ಮುಖಾಂತರನೇ ಕೆಲಸ ಮಾಡಬೇಕು. ಪ್ರತಿ ಚಕ್ರಗಳನ್ನು ನಾನು ಶುದ್ಧಿ ಮಾಡ್ಕೊಂಡು ಬರ್ತಾ ಇರ್ತೀನಿ. ಇದು ಒಂದು ಕಾಳಿನಲ್ಲಿ 8ನೇ ಕಾಳಿಗೆ ಇರೋಂಥ ವಿದ್ಯೆ ಇದು, ಉಚ್ಚಾಟನೆ ವಿದ್ಯೆ ಇರೋದು. ಆ ಅಮ್ಮಂದು ಮಂತ್ರ ನಾವೇನು ಸಿದ್ಧಿ ಮಾಡಿರಿ, ಶಕ್ತಿ ಸಂಪಾದನೆ ಮಾಡ್ಕೊಂಡಿರ್ತೀವಿ, ಆ ಒಂದು ಮಂತ್ರದ ಮುಖಾಂತರ ಸಿದ್ಧಿ ಮುಖಾಂತರನೇ ಅವ್ರಿಗೆ ಸಂಬಂಧಪಟ್ಟ ಆ ದೇಹಕ್ಕೆ ಸಂಬಂಧಪಟ್ಟರೆ ಎಲ್ಲ ಚಕ್ರಗಳನ್ನ ಶುದ್ಧಿ ಮಾಡ್ಕೊಳ್ತಾ ಬರ್ತೀವಿ ಒಂದು ಕಡೆ. ಇಲ್ಲೇ ಒಂದಷ್ಟು ಚಕ್ರ ಶುದ್ಧಿ ಆಗ್ತಾನೆ ಅವ್ರಲ್ಲಿ ಚೇಂಜಸ್ ಕಾಣೋಕ್ಕೆ ಶುರು ಮಾಡಿಬಿಡ್ತಾರೆ. ನೆಗೆಟಿವ್ ಎನರ್ಜಿನ ಅಷ್ಟು ಸುಲಭವಾಗಿ ನಾವು ಅಲ್ಲಿ ಹೋಗಿ ಬೇವಿನ ಸೊಪ್ಪು ತೊಗೊಂಡು ಹೊಡೆದು, ಅಥವಾ ನೀನು ಬಾ ಹೊರಗಡೆ ಅಂತೇಳಿ, ಅಥವಾ ನಿನಗೇನು ಒಡವೆ ವಸ್ತ್ರ ಬೇಕಾಗಿ ಕೊಡ್ತೀನಿ ಬಾ ಅಂತೇಳಿ ಈಚೆ ಕರ್ಕೊಂಬರೋಕ್ಕಾಗಲ್ಲ. ಅದು ತುಂಬ ಉಪಾಯವಾಗಿ ಅದಕ್ಕೆ ಗೊತ್ತಿಲ್ದಂಗೆ ನಾವು ಅದೇನಂತಾರೆ, ಬೆಕ್ಕು ಹೆಂಗೆ ವಂಚಾಕೊಂಡು ಕೂತ್ಕೊಂಡಿರುತ್ತೆ ಹಂಗೆ ವಂಚಾಕೊಂಡು ಕೂತ್ಕೊಂಡೇ ಹಿಡಿಬೇಕಾದ್ರೆ. ಅಷ್ಟು ಸುಲಭವಾಗಿ ಆಗ್ತಾ ಇರಲಿಲ್ಲ ಅದು. ಎಷ್ಟು ಸುಮಾರು ನಾನು ಕಮ್ಮಿ ಅಂದ್ರೂ
ರಾತ್ರಿಗೆ 1.5 ಗಂಟೆ 2 ಗಂಟೆವರೆಗೂ ಕಷ್ಟಪಟ್ಕೊಂಡು ನಾನು ಕರೆಕ್ಟಾಗಿ ಊಟಗಳು ಮಾಡಿದೇನೆ ಆ ಟೈಮಲ್ಲಿ ತುಂಬ ಕಷ್ಟಪಟ್ಟು ತೆಗೆದಿರೋದು. ಅದು ತೆಗೆದು ಅವ್ರಿಗೆ ರಿಸಲ್ಟ್ ಬಂದಮೇಲೆ ಆ ಹುಡುಗಿ ತುಂಬ ಚೇತರಿಸ್ಕೊಳ್ಳೋಕೆ ಶುರು ಮಾಡಿದ್ಲು. ತಾಯಿ ಹತ್ರ ಮಾತಾಡೋಕ್ಕೆ ಯೋಚನೆ ಮಾಡ್ತಿದ್ಲು, ತಂದೆ ಹತ್ರನೂ ಮಾತಾಡ್ತಾ ಇರಲಿಲ್ಲ. ನೀವು ಊಟ ಆಯಿತು ಬಾ ಅಂದರೆ ಸಾಕು ರೈಸ್ ಆಗಿಬಿಡೋಳು. ಏನು ನೀನು ಊಟ ಕರಿತೀಯಾ, ನನಗೇನು ಗೊತ್ತಿಲ್ಲ ಊಟ ಮಾಡೋಕ್ಕೆ, ನೀನೇ ಅವಳು ಕರಿಯೋಕ್ಕೆ ಊಟಕ್ಕೆ ಮಾಡಿದೆ ತಾನೆ, ಬಿಡು ನಾನು ತಿಂತೀನಿ, ನನಗೆ ಇಷ್ಟ ಆದಾಗ ತಿಂತೀನಿ ಬಿಡು, ಹೊಟ್ಟೆ ಹಸಿದಾಗ ತಿಂತೀನಿ ಬಿಡು ಅನ್ನೋ ಆ ಥರ ಅಗ್ರೆಸಿವ್ ಇರ್ತಿತ್ತು. ಅದಾದಮೇಲೆ ಚೆನ್ನಾಗಿ ಊಟ ಬಮ್ಮ ಊಟ ಮಾಡ್ತೀನಮ್ಮ ಅಂದರೆ ಆಯ್ತಮ್ಮ ಮಮ್ಮಿ ಹೊಟ್ಟೆ ಹಸಿದು ಊಟ ಕೊಡು, ಅಪ್ಪ ನನಗೇನೋ ತಗೊಂಬ ಬರ್ತಾ, ಇದು ಶುರು ಆಗೋಯ್ತು. ಅವ್ರಿಗೆ ಅದು ಆ ಖುಷಿಗೆ ಏನು ಮಾಡಿಬಿಟ್ರು ಮತ್ತೆ ಅವ್ರ ಮಗಂದು ಕೊಡೋಕ್ಕೆ ಶುರು ಮಾಡೋದು. ಮಗಂದು ಮಾಡಿಕೊಡಿ, ಈ ಥರ ಯಾವಾಗಲೂ ಬ್ಲಡ್ ನೋಡ್ತಾ ಇದ್ದೀನಿ ಅವ್ನ ಬಾಡಿನಲ್ಲಿ. ಅವನು ಸ್ಪೋರ್ಟ್ಸ್ ಜಾಸ್ತಿ ಆಡ್ತಾನೆ, ಸ್ಪೋರ್ಟ್ಸ್ ಆಡ್ತಿರೋದ್ರಿಂದ ಆಗ್ತಿರ್ಬೋದೇನೋ ಬಿಡಮ್ಮ ನಾನು ಅಂತ ಹೇಳಿದ್ರು ಕೂಡ ಅವ್ರು ಕೇಳ್ತಿರಲಿಲ್ಲ. ಇಲ್ಲ ಸರ್ ಅವನು ಮನೇಲೂ ನೋಡಿದ್ದೀನಿ ನಾನು, ಒಂದು ಸ್ಪೂನ್ ಒಂದು ಫೋರ್ಕು ಮ್ಯಾಗಿ ತಿಂತಾನೆ, ಒಂದು ಫೋರ್ಕ್ ಇಟ್ಕೊಂಡಿರ್ತಾನೆ, ಸುಮ್ಮನೆ ಹಿಂಗೆ ಇಟ್ಕೊಂಡು ಆಟ ಆಡ್ತಾ ಕುಯ್ಕೊಂಡ್ಬಿಡ್ತಾನೆ ಸರ್. ಹಾಗೆ ಚಿಕ್ಕ ಹುಡುಗ ಸರ್ ಇನ್ನೂ ಇನ್ನು ಈಗ 8ನೇ ಕ್ಲಾಸು 9ನೇ ಕ್ಲಾಸು. ಅವ್ನಿಗೇನು 10ನೇ ಕ್ಲಾಸ್ ದಾಟಿದ್ರೆ ಲವ್ ಮಾಡು ಅಂತ ಅನ್ಬೋದು, ಪರವಾಗಿಲ್ಲ. ತಿಳುವಳಿಕೆ ಕೇಳಿದ್ದು ಹುಡುಗನಿಗೆ ಹೆಂಗೆ ಬರುತ್ತೆ ಅದು, ಏನು ಡಿಪ್ರೆಷನ್ ಏನು ಟೆನ್ಷನ್ ಇಲ್ಲ, ರಥ ಬರೋದು. ಅವನದನ್ನು ಕ್ಲಿಯರ್ ಮಾಡ್ಕೊಟ್ಟೆ, ಇಬ್ಬರು ಚೆನ್ನಾಗಾದ್ರು. ಹೀಗೆ ಒಬ್ಬರು ಸ್ನೇಹಿತರಿಂದ ಇನ್ನೊಬ್ರಿಗೆ ಒಳ್ಳೇದಾಯ್ತಲ್ಲ, ಇದನ್ನು ನಾನು ಮಾತಾಡ್ತೀನಿ, ಯಾಕಂದ್ರೆ ಅವ್ರ ಹತ್ರ ಮಾತಾಡ್ಸಿ ಅಂತ ನಾನು ಕೇಳಿದಾಗ ಆಗಲ್ಲ ಸರ್, ಅದು ಅವರು ಹೆಣ್ಮಕ್ಳ ಹತ್ರ ಮಾತಾಡ್ಸೋಕ್ಕಾಗಲ್ಲ, ಸ್ವಲ್ಪ ಊರಲ್ಲೆಲ್ಲ ಸ್ವಲ್ಪ. ಓಕೆ, ಇದು ಚೆನ್ನಾಗಿದೆ ರಿಸಲ್ಟ್ ಕೊಟ್ಟಿದ್ದು. ಬಟ್ ಒಂದು ತಾಯಿ ಸತ್ತಾಗ ತಾಯಿ ಮಗಳನ್ನ ಅದು ಆತ್ಮ ನೋಡ್ತಾ ಇರುತ್ತೆ, ಅವ್ರಿಗೇನು ಕೊಟ್ಟಿಲ್ಲ ಅಂತ. ಕರೆಕ್ಟ್ ಸರ್. ಯಾರು ತಗೊಂಡು ಹೋಗ್ತಾರೋ ಸೊ ಅವ್ರಿಗೆ ಇದು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಹೋಗಿ ಅವ್ರಿಗೆ ತೊಂದರೆ ಕೊಡ್ತಾ ಇತ್ತ. ಅವ್ರ ವಸ್ತು ಅವ್ರಿಗೆ ವಾಪಸ್ ಸಿಕ್ಬಿಟ್ರೆ ಸರಿ. ಆ ಮಾತು ಹೇಳ್ಬೋದಾಗಿತ್ತಲ್ಲ, ಎಲ್ಲಾದರೂ ಈ ಒಡವೆಗಳು ನೀವು ನನ್ನ ಮಗಳಿಗೆ ಕೊಡದಿರ. ಅದು ಇದಕ್ಕೂ ಮುಂಚೆನೂ ಅಷ್ಟೇನೆ ಇವ್ರಿಗೆ ಕನಸುಗಳಲ್ಲಾಗಲಿ ಪೀಡಿಸಿರೋದು ಅಥವಾ ಇದಕ್ಕೂ ಮುಂಚೆ ಎಕ್ಸ್ಪೋಸ್ ಆಗಿ ಆ ಹುಡುಗಿ ಆಲ್ರೆಡಿ ತಿಳಿಸಿದ್ದಾಳೆ. ಅತಿಯಾಗಿದ್ದು ದೇವ್ರು ಬಂದಮೇಲೆ, ಮನೆಗೆ ಪಲ್ಲಕ್ಕಿ ಬಂದಮೇಲೆ ಅತಿಯಾಗಿತ್ತು. ಅದಕ್ಕೆ ಮುಂಚೆ ಎಕ್ಸ್ಪೋಸ್ ಆದಾಗಲೂ ಕೂಡ ಹೇಳ್ಕೊಂಡಿದ್ದಲ್ಲ ಆ ಹುಡುಗಿ ಮೇಲೆ ಬಂದಾಗ ನನಗೆ ನನ್ನ ಮಗಳಿಗೆ ಹಿಂಗೆ ಒಡೆ ತಗೊಂಡಿದ್ದೀರಾ, ನನ್ನ ಮಗಳಿಗೆ ಬರ್ಬೇಕಾಗಿ ನೀವೇನಕ್ಕೆ ತೊಗೊಂಡ್ರಿ ಅಂತ ಬಂತು ಹೇಳಿದ್ದಾರೆ. ಅದಾದಮೇಲೆ ಕೊಟ್ಟರು ಕೂಡ ಎಮ್ಮ ಬಿಡಲಿಲ್ಲ, ಯಾಕಂದರೆ ಕೊಟ್ಟ ಮೇಲೂ ಕೂಡ ಎಮ್ಮ ಬಿಡಲಿಲ್ಲ, ಯಾಕಂದರೆ ಬಾಡಿಗೆ ಆಲ್ರೆಡಿ ಕನೆಕ್ಷನ್ ತೊಗೊಂಡ್ಬಿಟ್ಟಿದ್ಲು. ಸ್ವಂತ ಮಗಳನ್ನ ಹಾಳು ಮಾಡಲ್ಲ ಸರ್ ಯಾರೂ, ಸ್ವಂತ ಮಕ್ಕಳು ಚೆನ್ನಾಗಿರಬೇಕು, ಕಂಡವ್ರ ಮಕ್ಳು ಹೆಂಗನ ಹಾಳು ಬಿದ್ದೋಗ್ಬಿಡ್ಲಿ, ಹಿಂಗೆ ಜನ ಇರೋದು, ಹೊರಗಡೆ ಪ್ರಪಂಚ ಇರೋದು. ಹೋಗ್ಲಿಲ್ಲ ವಾಪಸ್ ಅವಳು. ಸೊ ಆತ್ಮ ಬಂದು ಅಲ್ಲಿ ಹೋಗಿ ತಗಲಾಕೊಂಡಂಗೆ ಆಯಿತು, ವಾಪಸ್ ಬರೋಕ್ಕಾಗಲಿಲ್ಲ, ಸ್ಟಿಕನ್ ಆಗೋಯ್ತು ಅಂತ. ಆ ಟೈಮಲ್ಲಿ ಅದನ್ನು ಉಚ್ಚಟ್ಟೆ ಮುಖಾಂತರ ರಿಮೂವ್ ಮಾಡಿ ದಿಗ್ಬಂಧನೆ ಮಾಡಿ, ದಿಗ್ಬಂಧನೆಗೆ ಕಮ್ಮಿ ಅಂದರು ನನಗೆ 2 ದಿವಸವರೆಗೂ ದಿಗ್ಬಂಧನೆ ತಗೊಂತು. ಎಲ್ಲ ಮುಗಿದಿದ್ದಾಯಿತು. ಮುಗಿದ್ಮೇಲೆ ಈಗ ಚೇತರಿಸ್ಕೊಂಡು ಆರಾಮಾಗಿ PGಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಮಗನೂ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ಹುಡುಗಿ ಚೆನ್ನಾಗಿದ್ದಾರೆ. ಇದಾಗಿ ಒಂದು 4-5 ತಿಂಗಳಾಯಿತು. ಸೊ ಅವ್ರಿಗೆ ಸೇಫ್ಟಿ ಮಾಡಿದ್ದೀರಾ ನೀವು? ಹಾಂ, ಸೇಫ್ಟಿ ಮಾಡಿಕೊಟ್ಟಿದ್ದೀನಿ. ಈಗ ಅವ್ರಿಗೆ ಮಗನಿಗೂ ಇದೇ ತಾಯಿದ್ದು ಆತ್ಮನೇ ತೊಂದರೆ ಕೊಟ್ಟಿದೆ ಇಲ್ಲ ಅದು ಬೇರೆ? ಇಲ್ಲ, ಅದು ಬೇರೆ ಸರ್. ಅದು ಬೇರೆ. ಅದು ನಾರ್ಮಲ್ ಆಗಿ ಹುಡುಗರುಗಳು ಕೆಲವೊಂದು ಕಡೆ ಓಡಾಡ್ತಾ ಇರ್ತಾರೆ. ಈ ಸ್ಕೂಲ್ಗಳಲ್ಲಾಗಲಿ, ಸ್ಕೂಲ್ ಬಾತ್ರೂಮ್ಗಳಲ್ಲಾಗಲಿ ಸ್ವಲ್ಪ ಕಾಟಗಳು ಜಾಸ್ತಿ ಇರುತ್ತೆ. ಅಲ್ಲಿ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು, ಅಥವಾ ಗೊತ್ತಿಲ್ಲದೆ ಬೀಳ್ತಾರೆ, ಓಡಾಡ್ತಾ ಇರ್ತಾರೆ, ಸ್ಕೂಲಿಂದ ಮನೆಗೆ ಬರ್ತಿರ್ತಾರೆ. ಆ ಟೈಮಲ್ಲಿ ಏನಾದರೂ ತುಳಿದಿರ್ತಾರೆ, ದಾಟಿರ್ತಾರೆ, ಹೇಳೋಕ್ಕಾಗಲ್ಲ. ಯಾವ ಏಜು ಏನು ಡಿಫ್ರೆನ್ಸ್ ಅಂತ ಗೊತ್ತಾಗಲ್ಲ ಸರ್. ಇಲ್ಲಿ ಬರಬೇಕು, ಜಾಗ ಬೇಕು. ಅವುಗಳಿಗೆ ಯಾರಾದರೂ ಬರ್ತಾರೇನೋ, ಅದು ಇಲ್ಲಿ ನೆಗೆಟಿವ್ಗಳು ಎನರ್ಜಿಗಳು ಆತ್ಮಗಳು ಟ್ರೈ ಮಾಡೋದೇ ಇಷ್ಟೇ ಸರ್. ನಾನು ಇದ್ದೀನಿ ಅಂತ ಯಾರಿಗಾದ್ರೂ ಗುರುತಿಸ್ಕೋಬೇಕು ನಾವು. ಸತ್ತಿರೋ ಆತ್ಮಗಳು ನಾನು ಗುರುತಿಸ್ಕೋಬೇಕು ಹೊರಗಡೆ ಅಂತ ಆಸೆ ಪಡ್ತವೆ. ಕಾರಣ ಇಷ್ಟೇನೆ, ನಾವು ಬದುಕಿದಾಗಂತೂ ನೇರವಾಗಿ ಬದುಕೋಕ್ಕಾಗಲಿಲ್ಲ. ಒಳ್ಳೆ ಒಂದು ಕಡೆ ಯಾವ್ದನ್ನ ಸ್ವಾಮೀಜಿ ಸಿಕ್ಕಿ ಅವನ ಕಡೆಯಿಂದ ನಾವು ದಿಗ್ಬಂಧನೆಗೊಳಗಾಗಿ ಅಥವಾ ಮೋಕ್ಷಕ್ಕೆ ನಾವು ದಾರಿ ಆದರೆ, ಅಥವಾ ನಾವೆಲ್ಲನೂ ಒಂದು ಕಡೆ ಉಳ್ಕೊಳ್ಳೋಕೆ ಒಂದು ದಾರಿ ಆದರೆ ಸಾಕಪ್ಪ. ಈ ಒಂದು ಪ್ರಪಂಚ ನಮಗೆ ಆಗ್ತಲ್ಲ. ಸತ್ತ ಮೇಲೆ ಮನುಷ್ಯನಿಗೆ ರಿಯಲೈಸ್ ಆಗೋದು ನಾನು ಯಾಕೆ ಹುಟ್ಟಿದೆ ಅಂತ. ಅದನ್ನು ಮೊದಲೇ ನಾವು ಬದುಕಿದಾಗಲೇ ಅರ್ಥ ಮಾಡ್ಕೊಂಡಿದ್ದೀರಾ, ಇದು ಯಾವುದೂ ಪ್ರಾಬ್ಲಮ್ ಆಗಲ್ಲ ಸರ್. ಈ ಕೋವಿಡ್ ಆಯ್ತಲ್ಲ, ಎಷ್ಟು ಜನ ಸತ್ರು, 1000 ಜನ ಸತ್ರು, ಎಲ್ಲೋದ್ರು ಸರ್ ಎಲ್ಲನೂ ಗೊತ್ತಿಲ್ಲ ಎಲ್ಲರೂ. ಸೊ ಹೀಗೆ ಇದೇ ಭೂಮಿ ಮೇಲೆ ಅವರು ಓಡಾಡ್ತಾವ್ರೆ ಸರ್. ಇದು ನಮ್ಮದು ಬಂದು ಈ ಭೂಮಿ ಲೋಕಕ್ಕೆ ಬಂದು ನಮ್ಗೆ ಈ ಲೇಯರಲ್ಲಿ ಬಂದು ಮನುಷ್ಯ ಓಡಾಡೋಕ್ಕೆ ದಾರಿ ಇದೆ. ಪ್ರತಿ ಸಂಜೆ 6-6:30 ಅಷ್ಟೊತ್ತಿಗೆ ಭೂತಗಣಗಳೆಲ್ಲ ಪ್ರತಿಯೊಂದನ್ನು ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತವೆ. ಪ್ರತಿಯೊಂದು ಭೂತಗಳು ಅಬ್ಸರ್ವ್ ಮಾಡ್ತಿರ್ತವೆ. ಇದು ನೆಕ್ಸ್ಟು ಆತ್ಮಲೋಕಗಳಲ್ಲೇ ಅವುಗಳು ನಮ್ಮನ್ನು ಕರೆಕ್ಟಾಗಿ 6:30. ಈಗ ಕೆಲವರು ಕಡೆ ನೋಡಿರ್ತೇವೆ ಸರ್, 6 ಗಂಟೆ ಆದರೆ ಗಲಾಟೆ ಜಾಸ್ತಿ ಆಗುತ್ತೆ. ಎಲ್ಲ ಮನೇಲಿ ಗಲಾಟೆಗಳು, ದುಡ್ಡಿನ ವಿಚಾರನೋ ಅಥವಾ ಮನೆ ಹತ್ರ ಬಂದರು ಅಥವಾ ಪೊಲೀಸರು ಹುಡ್ಕೊಂಬಂದ್ರು, ಏನೋ ಒಂದು ಆಗ್ತಾ ಇರ್ತದೆ. ಅಥವಾ ಯಾರಿಗೋ ಹೊಡೆದ ಅಥವಾ ಮರ್ಡ್ರ್ ಮಾಡಿದ್ರು ಅಥವಾ ಏನೋ ನೇಣಾಕೊಂಡು ಸತ್ರು, ಇವೆಲ್ಲ ಜಾಸ್ತಿ 6 ಗಂಟೆ ಮೇಲೇ. ಯಾಕಂದರೆ ಚಂದ್ರ ಅವನ ಪ್ರಭಾವಕ್ಕೆ ಮನಸ್ಸು ಇನ್ನೂ ಚಂಚಲ ಆಗುತ್ತೆ. ಒಂದು ಗ್ರಹಗತಿಗಳ ಕಾಟನೂ ಆಗಿರ್ಬೋದು, ಆ ಪ್ರಭಾವನ ಆಗಿರ್ಬೋದು. ಅದ್ರ ಜೊತೆಗೆ ಮನೆ ಒಳಗಡೆ ಇರುವಂಥ ಎನರ್ಜಿಗಳಿಗೆ ಸೂರ್ಯನ ಕಂಡ್ರೆ ಆಗಲ್ಲ ಸರ್. ಅಗ್ನಿ ದಿಗ್ಬಂಧನೆ ಅಥವಾ ಅಗ್ನಿ ಅಂದರೆ ಆತ್ಮಗಳಿಗಾಗಲ್ಲ. ಎಲ್ಲಿ ಸುಡ್ತೀವೋ, ಎಲ್ಲಿ ಸುಟ್ಟೋಗ್ತೀವೋ ಅಥವಾ ಎಲ್ಲಿ ಬರ್ನ್ ಆಗ್ತೀವೋ ಅನ್ನೋ ಭಯ ಅವುಗಳಿಗಿರ್ತವೆ. ಹಂಗಿದ್ದಾಗ ಅವು ರಾತ್ರಿ ಕೆಲಸಗಳೇ ಜಾಸ್ತಿ ಮಾಡ್ತಾರೆ, ಅಥವಾ ಸೂರ್ಯ ನೆತ್ತಿ ಮೇಲೆ ಬಂದಾಗಲೇ ಕೆಲಸ ಮಾಡ್ತವೆ. ಅದು ಹಗಲು ಅಲ್ಲ ಅಥವಾ ರಾತ್ರಿನೂ ಅಲ್ಲ. ಈಗ ಹಿರಣ್ಯಕಶಿಪು ಹೇಳ್ತಾರೆ, ಹೊರಗೆ ಹೇಳ್ತಾರಲ್ಲ, ಹಗಲು ಅಲ್ದಿದ್ದ ಟೈಮಲ್ಲಿ, ರಾತ್ರಿ ಅಲ್ದಿದ್ದ ಟೈಮಲ್ಲಿ ನಾನು ಸಾವು ಆಗ್ಬೇಕು, ಹೆಂಗಾಗ್ತದೆ ನೋಡೋಣ ಅಂತ ಹೊರಗೆ ಆ ಥರ. ಇದು ನಿಂತು ಮಧ್ಯಾಹ್ನ ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಾರೆ, ದೊಡ್ಡವ್ರು ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ. ಆ ಥರ ನಿಂತು ಮಧ್ಯದಲ್ಲಿ ಪ್ರಾಬ್ಲಮ್ ಜಾಸ್ತಿ. ಆಗ ಆ ಟೈಮಲ್ಲಿ ಮೋಹಿನಿಗಳ ಕಾಟ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ 6 ಗಂಟೆ 7 ಗಂಟೆ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿಯಾಗಿ ಸೂರ್ಯಾಸ್ತಮ ಆದಮೇಲೆ ಶುರು ಆಗುತ್ತೆ.
ಸೊ ವೀಕ್ಷಕರು, ಯಾಕಂದರೆ ಇದು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳು ನಮ್ಮ ಒಂದು ಅಂದರೆ ನಮ್ಮ ಚಾನಲ್ ಸಾಕಷ್ಟು ಜನಗಳು ಇದ್ರ ಬಗ್ಗೆ ಪರಿಹಾರಗಳು ಕೊಡ್ತಾವ್ರೆ, ರಿಸಲ್ಟ್ಗಳು ಕಾಣಿಸ್ತಾ ಇದ್ದಾವೆ. ಸಾಕಷ್ಟು ಜನ ನಮ್ಮ ಜೊತೆ ಮಾತಾಡ್ತಾ, ನಿಮಗೂ ಕೂಡ ನಾನು ಅವ್ರ ಬಗ್ಗೆ ಅಂದರೆ ಕೆಲವೊಂದಷ್ಟು ವ್ಯಕ್ತಿಗಳು ಮಾತಾಡಿರೋ ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಸೊ ಈ ಒಂದು ಕೇಸು ತುಂಬ ವಿಚಿತ್ರವಾಗಿತ್ತು ಗುರು ಅವರು. ಯಾಕಂದರೆ ಡೈರೆಕ್ಟಾಗಿ ಒಂದು ತಾಯಿ ಸತ್ತಾದ ಮೇಲೆ ಆ ತಾಯಿ ಮೈ ಮೇಲೆ ಇರೋ ಒಡವೆಗಳು ಆಲ್ಮೋಸ್ಟು ಯಾರೋ ಒಬ್ಬರು ಸಂಬಂಧಿಕರೇ ತೊಗೋತಾರೆ. ಬಟ್ ಇಲ್ಲಿ ಯಾರೋ ಸಂಬಂಧಿಕರೇ ತೊಗೊಂಡವ್ರು, ಬಟ್ ತಾಯಿಗೆ ತನ್ನ ಮಗಳು ತೊಗೊಂಡಿಲ್ಲ, ಅವಳ ಮಗಳಿಗೆ ಸಿಕ್ಕಿಲ್ಲ ಅನ್ನೋ ಒಂದು ಇದರಿಂದ ಸೊ ಆ ಸಂಬಂಧಿಕರ ಕುಟುಂಬಕ್ಕೆ ತೊಂದರೆ ಕೊಡೋಕ್ಕೆ ಶುರು ಆಗಿದ್ದು. ಬಟ್ ಇದು ವಿಚಿತ್ರ ಕೇಸು, ಅದು ಅಟೆಂಡ್ ಮಾಡಿ ಕ್ಲಿಯರ್ ಆಗೈತೆ. ಸೊ ಈ ಥರನೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಆತ್ಮಗಳು ಬಂದು ಸತ್ತ ಮೇಲೂ ಅವಕ್ಕೆ ಸಮಾಧಾನ ಇರೋದಿಲ್ಲ, ಮತ್ತೆ ಎಲ್ಲೋ ಒಂದು ತೊಂದರೆಗಳು ಕೊಡೋ ಅಂಥ ಸೀನ್ಗಳು ಕಾಣಿಸ್ತಾ ಇದ್ದಾವೆ. ಆ ಥರ ಕೇಸ್ಗಳು ನಮ್ಮ ಹತ್ರ ಬಂದಿರೋದ್ರಿಂದ ನಮ್ಗೆ ಈ ವಿಚಾರ ಕಾಣಿಸ್ತಾ ಇರೋದು, ಇಲ್ಲಾಂದ್ರೆ ನಮಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಥರದ ವಿಚಾರಗಳು ನೆಕ್ಸ್ಟ್ ಕೂಡ ನಾನು ಗುರುವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗ್ತೀನಿ. ನಮಸ್ಕಾರ.